ಜನಗಳು ಓಟ್ ಹಾಕಿರೋದು ಏನಕ್ಕೆ ಇವ್ರಿಗೆ ಡಿ.ಕೆ. ಶಿವಕುಮಾರ್ಗೆ ಮತ್ತೆ ಬಾಲಕೃಷ್ಣನ್ಗೆ ಜನಗಳು ಸೇವೆ ಮಾಡ್ಲಿ ಅಂತ. ಜನಗಳು ಕೆಲಸ ಕೊಡೋದು ಅವ್ರ್ಯಾರು? ಇವರೇ ಕೆಲಸ ಕೊಟ್ಟಾರ ಅವ್ರಿಗೆ. ರಾಜ್ಯಕ್ಕೆ ಕೆಲಸ ಮಾಡ್ರಿ, ರಾಜ್ಯದ ಜನತೆಗಳಿಗೆ ಒಳ್ಳೇದ್ ಮಾಡ್ರಿ ಅಂತ ಅಂದ್ಬಿಟ್ಟು ಓಟ್ ಹಾಕಿ ಗೆಲ್ಸವ್ರೆ. ಜನಗಳು ಹೋಗಿ ಕೆಲಸ ಕೊಟ್ಟಾರ ಅವ್ರಿಗೆ. ಅವ್ರ್ಯಾರು ನಮ್ಗೆ ಕೊಡಕ್ಕೆ? ನಮ್ ಜಿಮ್ಮಿನಲ್ಲಿ ನಾವು ಕಷ್ಟ ಇದ್ರೆ ಮಾಡ್ತೀವಿ, ಏನೋ ಸ್ವಲ್ಪ ಹುಷಾರಿಸಲ್ಲ ಅಂತ ಮನೆ ಕೂತೀವಿ. ಇವ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ಹೋಗು ಅಂತ ಅಂದ್ರೆ ಯಾರು ಮಾಡಕ್ಕಾಯ್ತದೆ? 50-60 ವರ್ಷ ಇರೋರೆಲ್ಲ ಎಲ್ಲೋಯ್ತಾರೆ ಕೆಲ್ಸಕ್ಕೆ. ಇದು ದುಡ್ಡು ಕೊಡ್ತೀನಿ ಅಂತಾರಲ್ಲ, ಅವ್ರಿಗಿನ್ನ ಸಂಪಾದನೆ ಇವರೇ ಜಾಸ್ತಿ ಮಾಡ್ತಾರೆ. ಇವ್ರೇನ್ ದುಡ್ಡು ಕೊಡೋದು? ಇವ್ರೇನೋ ಇದು ಏನು ಇವಾಗ ದೇವ್ರು ರಾಜಕೀಯ ಕೊಟ್ಟವನೇ ಅಂತ ಅಂದ್ಬಿಟ್ಟು ಏನೋ ದುಡ್ಡು ಕಾರಲ್ಲಿ ಓಡಾಡ್ಬೋದು ಅಷ್ಟೇ. ಅವ್ರಿಗಿನ್ನ ಚೆನ್ನಾಗಿ ಲೈಫ್ ಜೀವನ ಮಾಡ್ತಾ ಇದೀವಿ ನಾವು. ಅವ್ರಿಗಿರೋ ಕಾಯಿಲೆ ಇಲ್ಲ, ಯಾವ್ದು ಇಲ್ಲ, ಆರೋಗ್ಯದಿಂದ ಇದ್ದೀವಿ. ನೀರು ಹಂಗ್ ಬಂದ್ಬಿಡ್ತಾರೆ ಹಿಂಗ್ ಬಂದ್ಬಿಡ್ತಾರೆ ಅಂತಾರ. 200 ಅಡಿಲಿ ನೀರವೆ, ಬೋರ್ವೆಲ್ ಬರ್ತವೆ, ಎಲ್ಲ ಸುಖ ಸಮೃದ್ಧಿಯಿಂದ ಎಲ್ಲ ಜೀವನ ಮಾಡ್ತಾವ್ರೆ. ಇಲ್ಲಿರೋ ಇದು ಮಲೆನಾಡು ಇದ್ ನೋಡಿದ್ರೆ ಹಸಿರು ಯಾವ ಚಿಕ್ಕಮಂಗ್ಳೂರು ಕೊಡಗು ಎಲ್ಲೂ ಇಲ್ಲ. ಆ ತರ ಅದೇ ಏಕ್ ಈ ತರ ಎಲ್ಲ ಜೀವನಗಳನ್ನ ಹಾಳು ಮಾಡ್ತಾವ್ರೆ ರೈತರುಗಳ್ದ. ನೀವೇ ನೋಡಿ ಸರ್. ಈಗ ಇನ್ನೊಂದೇನ್ ಗೊತ್ತಾ, ಪಂಚಾಯತಿಲಿ ಬಂದ್ಬಿಟ್ಟದೆ ಇದು ಕ್ಯಾನ್ಸರ್ ರೋಗ ಬಂದ್ಬಿಡ್ತದೆ ಅಂತಾರಲ್ಲ, ವಿಷಭಾವತಿಯಿಂದ ಬರ್ತದೆ. ಬೈರ್ಮಳ ಸರ್ಕಲ್ಗೆ ಕಚ್ತೀನಿ, 2 ಪಂಚಾಯತಿಲಿ ಹುಡಿಕೊಂಡ್ರೆ ಒಬ್ಬನಿಗೂ ಕ್ಯಾನ್ಸರ್ ಬರಲ್ಲ. ನನ್ನ ಮಕ್ಕಳಿಗೆ ಕ್ಯಾನ್ಸರ್ ಬಂದ್ಬಿಟ್ಟದೆ. ಅಲ್ಲ ಮತ್ತೆ ಯಾಕೆ ಹಿಂಗ್ ಸುಳ್ಳು ಹಬ್ಸೋದ್ರಿಂದ ಏನ್ ಸಿಗ್ತದ ಅವ್ರಿಗೆ? ಹುಟ್ಟಾಗಿಂದ ನೀರ್ ಕಟ್ತಾ ಇದೀವಿ ನಾವು, ಹುಟ್ಟಾಗಿಂದಾನು ವ್ಯವಸಾಯನೇ. ಆಯ್ತು, ಸುಳ್ಳು ಯಾಕಂದವ್ರಂಗೆ? ಸುಳ್ಳು ಯಾಕಂದರು? ಯಾಕೆ ಸುಳ್ಳು ಹೇಳ್ತಾರೆ? ದುಡ್ಡು ಯಾರು ಕೋಟಿ ಕಂಡ್ರೆ